ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಂದು ಮಾರ್ನಿಂಗ್ ವರ್ಕ್ ರೊಟೀನ್ ತೋರಿಸ್ತಾ ಇದ್ದೀನಿ. ಜಸ್ಟ್ ನಾನು ವರ್ಕ್ ರೊಟೀನ್ ತೋರಿಸ್ತಾ ಇದ್ದೀನಿ, ಫುಲ್ ನಾನು ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇಲ್ಲ. ಅಂದರೆ ವಾಕಿಂಗ್ ಹೋಗೋದಾಗಲಿಲ್ಲ, ಲೆಮನ್ ವಾಟರ್ ಕುಡಿಯೋದಿಲ್ಲ, ನಾನು ತಿಂಡಿ ತಿನ್ನೋದು ಇದ್ಯಾವುದೂ ತೋರಿಸ್ತಾ ಇಲ್ಲ. ಜಸ್ಟ್ ನಾನು ಮಾರ್ನಿಂಗ್ ವರ್ಕ್ ರೊಟೀನ್ ತೋರಿಸ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಈ ವರ್ಕ್ ರೊಟೀನು ಡೈಲಿ ಸೇಮ್ ಏನಿರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ, ಪ್ಲಸ್ ಆರ್ ಮೈನಸ್ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಓಕೆನೇ, ನಾನು ಲೇಟ್ ಮಾಡಿಲ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ನೀವು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ರೆಡ್ ಕಲರ್ ಬಟನು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಎಲ್ಲ ವೀಡಿಯೋಸು ನೋಡ್ಬೋದು, ನನ್ನ ನೈಟ್ ರೊಟೀನ್ ಆಗಲಿ ಆ ಥರ ಎಲ್ಲ ವೀಡಿಯೋಸು ನೋಡ್ಬೋದು. ಅದ್ರ ಪಕ್ಕಕ್ಕೆ ಬೆಲ್ ಐಕನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನಾನು ಹೊಸ ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಓಕೆ, ಇನ್ನೊಂದೇನೆಂದರೆ ಸ್ವಲ್ಪ ನಂದು ಕನ್ನಡ ಲ್ಯಾಂಗ್ವೇಜು ಸ್ವಲ್ಪ ಚೆನ್ನಾಗಿರಲ್ಲ, ಯಾಕಂದರೆ ನನ್ನ ಮದರ್ ಟಂಗ್ ತೆಲುಗು. ಸೊ ಅದರಿಂದ ಸ್ವಲ್ಪ ಚೇಂಜಸ್ ಚೆನ್ನಾಗಿರಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡೋದಂಗೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋಂಥ ಫಸ್ಟ್ ಕೆಲಸ ಬಂದು, ನಾನು ಆನ್ಲೈನಲ್ಲಿ ಹಾಲು ಆರ್ಡರ್ ಮಾಡಿರ್ತೀನಿ. ಸೊ ಅದನ್ನು ತೊಗೊಂಡು ಒಳಗಡೆ ಇಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಲೆಮನ್ ವಾಟರ್ ಕುಡಿದು ವಾಕಿಂಗ್ ಹೋಗಿ ಬರೋದಿದೆ, ವಾಕಿಂಗ್ ಹೋಗಿ ಬರ್ತೀನಿ. ಒಂದು ವೇಳೆ ಟೈಮ್ ಇಲ್ಲ ಅಂದರೆ ನಾನು ಅವಾಗವಾಗ ವಾಕಿಂಗು ಸ್ಕಿಪ್ ಮಾಡಿ ಈವ್ನಿಂಗ್ ಹೋಗ್ತಾ ಇರ್ತೀನಿ. ನಾನು ಈ ವಿಡಿಯೋದಲ್ಲೇ ಹಂಗೆ ನಿಮಗೆ ಸಮ್ ಟಿಪ್ಸ್ ಶೇರ್ ಮಾಡ್ತೀನಿ. ಏನಂದರೆ ನಿಮಗೆ ಮಾರ್ನಿಂಗ್ ಹಾಲು ಬೇಕು, ಇಲ್ಲ ಮೊಸರು ಬೇಕು, ಇಲ್ಲ ಯಾವಾಗಾದ್ರು ಸೊಪ್ಪು ಈ ಥರ ತೊಗೊಳೋದು ಮರ್ತೋಗಿದ್ದೀರಾ ಅಂದರೆ ನೀವು ನೈಟ್ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸೂಪರ್ ಡೈಲಿ ಆ್ಯಪ್ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಅದು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಇಲ್ಲ ತುಂಬ ಆನ್ಲೈನ್ ಆ್ಯಪ್ಸ್ ಇದೆ. ಸೊ ನೀವು ಅಲ್ಲಿ ಬುಕ್ ಮಾಡಿದರೆ ನಿಮಗೆ ನೈಟ್ 11ವರೆಗೂ ಟೈಮ್ ಇರುತ್ತೆ. ನೀವು ಮಲ್ಗೋಕ್ಕಿಂತ ಮುಂಚೆ ಏನಾದ್ರು ಟಿಫಿನ್ ಮಾಡಬೇಕು, ಏನಾದ್ರು ಐಟಮ್ಸ್ ಕಡಿಮೆ ಬರ್ತಾ ಇರೋದ್ರೆ ನೀವು ಅವಾಗ ಆರ್ಡರ್ ಮಾಡಿದರೆ ಮಾರ್ನಿಂಗ್ ನಿಮಗೆ 5:30ಗೆಲ್ಲ ಡೆಲಿವರಿ ಇರುತ್ತೆ. ಇನ್ನೊಂದು, ಈಗ ಹಾಲೇ ತೊಗೊಳ್ಳಿ, ಹೊರಗಡೆ ನಾವು ಬುಕ್ ಮಾಡಿದರೆ ಫಾರ್ ಎಕ್ಸಾಂಪಲ್ ನಾನು ತೊಗೊಳೋ ಆರೆಂಜ್ ಬಂದು ಹೊರಗಡೆ 22 ರುಪೀಸ್, ಬಟ್ ಈ ಸೂಪರ್ ಡೈಲಿ ಆ್ಯಪ್ ಅನ್ನೋರು 21 ರುಪೀಸ್ಗೆ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಇನ್ನೂ ಮಂತ್ಲಿ ಥರ ಸಬ್ಸ್ಕ್ರಿಪ್ಷನ್ ಬಾಕ್ಸ್ ತೊಗೊಂಡ್ರೆ ಇನ್ನೂ ಅಮೌಂಟ್ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ನಮಗೆ ಯಾವಾಗಾದ್ರು ಬೇಡ ಅಂದ್ರೂ ಸ್ಟಾಪ್ ಮಾಡ್ಬೋದು ನಾವು ಊರಿಗೆ ಹೋದಾಗ. ಸೊ ನನಗಿದು ತುಂಬ ಬೆಸ್ಟ್ ಅನ್ನಿಸ್ತು, ಯಾಕಂದರೆ ಮಾರ್ನಿಂಗ್ ಹೋಗಿ ಹಾಲು ತರೋದು ಇದೆಲ್ಲ ಟೈಮ್ ಹಿಡಿಯುತ್ತೆ. ಸೊ ಆಮೇಲೆ ನಾನು ಒಂದು ಸೈಡು ಆರಾಧ್ಯಗೆ ಹಾಲು ಬಾಯ್ಲ್ ಮಾಡೋಕ್ಕಿರ್ತೀನಿ, ಇನ್ನೊಂದು ಸೈಡು ನಮ್ಮ ಹಸ್ಬೆಂಡ್ಗೆ ಟೀ ಇಡ್ತೀನಿ. ನಾನು ಹಾಲು ಬೆಳಗ್ಗೆಗೆ ಸಾಯಂಕಾಲಕ್ಕೆ ಕಲಿತು ಈಗಲೇ ಬಾಯ್ಲ್ ಮಾಡ್ತೀನಿ ನಮ್ಮ ಬೇಬಿಗೆ, ಯಾಕಂದರೆ ಈವ್ನಿಂಗ್ ನಾನು ಜಸ್ಟ್ ಲೈಟಾಗಿ ಬಿಸಿ ಮಾಡಿಕೊಟ್ರೆ ಆಯಿತು. ಸೊ ಈಗ ನಾನು ಬಾಯ್ಲ್ ಮಾಡ್ತೀನಿ. ಇನ್ನೊಂದು ಸೈಡ್ ನಾನು ಆನಂದ್ಗೆ ಟೀ ಮಾಡ್ತೀನಿ. ಇನ್ನೊಂದು ಟಿಪ್ ಏನಂದರೆ, ಆದಷ್ಟು ನೀವು ಸಕ್ಕರೆನ ಕಡಿಮೆ ಮಾಡಿ, ಸಕ್ಕರೆ ಬದಲು ನೀವು ಬೆಲ್ಲನ ಯೂಸ್ ಮಾಡಿ. ಸೊ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಲ್ಲದಲ್ಲಿ ಐರನ್ ಐಟಮ್ಸ್ ಚೆನ್ನಾಗಿರುತ್ತೆ. ಸೊ ನೀವು ಇನ್ಸ್ಟೆಡ್ ಆಫ್ ಶುಗರ್ ಬೆಲ್ಲನ ಯೂಸ್ ಮಾಡಿ. ಬೆಲ್ಲ ಟೀಯಲ್ಲಿ ಆ ಥರ ಬೇಗ ಕರಗಬೇಕಂದ್ರೆ ಮುಂಚೆನೇ ನೀವು ಬೆಲ್ಲನ ಚೆನ್ನಾಗಿ ದೊಜ್ಜಿ ಪುಡಿ ಮಾಡಿಟ್ಕೊಂಡು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಟೀ ಕಾಫಿ ಮಾಡೋ ಟೈಮಲ್ಲಿ ಶುಗರ್ನ ಯಾವ ಥರ ಹಾಕ್ಕೊತೀರ ಪುಡಿ ಮಾಡ್ಕೊಂಡಂಗೆ ಹಾಕಿದರೆ ಅದು ಬೇಗ ಕರಗುತ್ತೆ. ಇನ್ನೊಂದು ಟಿಪ್ ಏನಂದರೆ, ನಾನು ಟೀ ಕುದಿಸುವ ಟೈಮಲ್ಲಿ ರಾತ್ರಿಯೇ ಪಾತ್ರೆ ತೊಳೆದಿಟ್ಟಿರ್ತೀನಿ. ಸೊ ಅದೆಲ್ಲನೂ ಈಗ ಎತ್ತಿಡ್ತಾ ಇರ್ತೀನಿ ಅದರ ಪ್ಲೇಸಲ್ಲಿ ಟೀ ಆಗೋಷ್ಟು ಒಳಗಡೆ. ಇನ್ನು ಟೀ ಆದಮೇಲೆ ನಮ್ಮ ಹಸ್ಬೆಂಡ್ಗೆ ಮಾಡಿಕೊಡ್ತೀನಿ. ಸೊ ಅವ್ರು ಟೀ ಕುಡ್ದಾದ್ಮೇಲೆ ಅವರು ಸ್ವಲ್ಪ ಹೊತ್ತು ಪೇಪರ್ ಓದಿ ವಾಕಿಂಗ್ ಹೋಗ್ತಾರೆ. ಅದಾದಮೇಲೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ. ಹೊರಗಡೆ ಕೆಲಸ ಹೋಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಏನಾದರೂ ಕುಕ್ಕರ್ಗೆ ಹಾಕಿ ಬಾಯ್ಲ್ ಮಾಡೋ ಅಂಥ ಐಟಮ್ಸ್ ಇದ್ದರೆ ಅದನ್ನು ಇಟ್ಟು ನಾನು ಹೊರಗಡೆ ಬರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನಿವತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಬೇಳೆಗೆ ಬಾಯ್ಲ್ ಮಾಡೋಕ್ಕೆ ಇಟ್ಟು ಬರ್ತಾಯಿದ್ದೀನಿ. ನೀವು ಅಷ್ಟೇ ಏನಾದ್ರು ಹಾಲು ಆಗಲಿ ಈ ಥರ ಬಾಯ್ಲ್ ಮಾಡೋದಿದ್ದರೆ ಫಸ್ಟ್ ಇಟ್ಟು ನೀವು ಹೊರಗಡೆ ಕೆಲಸಕ್ಕೆ ಬಂದರೆ ಅದ್ರ ಪಾಟ್ಗೆ ಅದು ರೆಡಿ ಆಗ್ತಾ ಇರುತ್ತೆ. ಸೊ ಇನ್ನು ನಾನು ಹೊರಗಡೆ ಬಂದು ಕಸ ಗುಡಿಸ್ತೀನಿ. ನನಗೆ ಟೈಮ್ ಇದ್ದರೆ ನಾನು ನೆಲ ಒರೆಸ್ಕೊತೀನಿ. ಒಂದು ವೇಳೆ ಟೈಮ್ ಇಲ್ಲ ಅಂದರೆ ನನಗೆ ಡೇ ಟೈಮಲ್ಲಿ ಯಾವಾಗ ಟೈಮ್ ಇದ್ದರೆ ಆವಾಗ ನಾನು ನೆಲ ಒರೆಸ್ಕೊತೀನಿ. ಸೊ ಇನ್ನು ಅದಾದಮೇಲೆ ನಾನು ಹೋಗಿ ಆರಾಧ್ಯನ ಎದ್ದೊಳಿಸ್ತೀನಿ. ನಾನು ಆರಾಧ್ಯನ ಎದ್ದೊಳ್ಸೋಕ್ಕಿಂತ ಮುಂಚೆ ಫಸ್ಟ್ ರೂಮ್ದು ಲೈಟ್ ಆನ್ ಮಾಡಿ ಒಳಗಡೆ ಬರ್ತೀನಿ. ಬಂದಿದ್ದ ತಕ್ಷಣ ಕೂಡ ಡೈರೆಕ್ಟಾಗಿ ಆರಾಧ್ಯ ಎದ್ದೋಳು ಅನ್ನಲ್ಲ. ಫಸ್ಟ್ ಹೋಗಿ ನಾನು ಅವಳನ್ನ ಟಚ್ ಮಾಡ್ತೀನಿ. ಟಚ್ ಮಾಡಾದಮೇಲೆ ಸ್ಲೋ ವಾಯ್ಸಲ್ಲಿ ಗುಡ್ ಮಾರ್ನಿಂಗ್ ಆ ಥರ ಹೇಳಿ ಅವಳನ್ನ ಮೆತ್ತಗೆ ಎದ್ದೊಳಿಸ್ತೀನಿ. ಅವಳು ಕೂಡ ಓಕೆ ಈಸಿಯಾಗಿ ಎದ್ದೊಳ್ತಾಳೆ. 1 ಮಿನಿಟ್
ಅಷ್ಟೇ ಸಾಕು, ಜಾಸ್ತಿ ಎದ್ದೋಳಿಸೋ ಅವಶ್ಯಕತೆ ಇಲ್ಲ. ಇವನ್ ನಿದ್ದೆ ಸ್ಲೀಪಿ ಮೂಡಲ್ಲಿದ್ರೂ ಆಟ ಆದರೆ ಮಾಡಲ್ಲ. ಸೊ ನಾನು ಅದರಿಂದ ಅವಳನ್ನ ಎದ್ದಿದ್ದ ತಕ್ಷಣ ಫಸ್ಟು ಬಾಲ್ಕನಿಯಲ್ಲಿ ಕರ್ಕೊಂಡೋಗಿ ಬ್ರಷ್ ಮಾಡಿಸ್ತೀನಿ. ಆ್ಯಂಡ್ ರೂಮ್ನಿಂದ ಹೊರಗಡೆ ಹೋಗೋ ಟೈಮಲ್ಲಿ ನಾನು ಲೈಟ್ಸು ಮತ್ತು ಫ್ಯಾನ್ ಸ್ವಿಚ್ಚು ಆಫ್ ಮಾಡಿ ಹೋಗ್ತೀನಿ. ನೋಡಿ ಅವಳು ಇನ್ನೂ ಸ್ಲೀಪಿ ಮೋಡಲ್ಲಿದ್ದಾಳೆ. ಆ್ಯಂಡ್ ಇನ್ನೊಂದು ಟಿಪ್ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಆರಾಧ್ಯಕ್ಕೆ ಬ್ರಷ್ ಮಾಡಿಸ್ತಾ ಇದ್ದೀನಿ. ನೀವು ಅಷ್ಟೇ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಾರ್ನಿಂಗು ನೀವು ಬ್ರಷ್ ಮಾಡಿಸಿ, ಈವ್ನಿಂಗು ಅವ್ರಿಗೆ ಮಾಡೋಕ್ಕೆ ಬಿಡಿ. ಸೊ ಅದರಿಂದ ಏನಾಗುತ್ತಂದರೆ ಮಾರ್ನಿಂಗ್ ನಾವು ನೀಟಾಗಿ ಮಾಡಿಸ್ಬೋದು. ಓನ್ಲಿ ಮಕ್ಳಿಗೆ ಬಿಟ್ಟರೆ ಬ್ರಷ್ ಮಾಡಿಸೋದು ಅವ್ರು ನೀಟಾಗಿ ಮಾಡ್ಕೊಳಲ್ಲ. ಸೊ ನಾವು ಮಾರ್ನಿಂಗ್ ನೀಟಾಗಿ ಮಾಡಿಸ್ಬೋದು. ಡೈಲಿ ನಾವೇ ಮಾಡಿಸಿದ್ರೆ ಅವ್ರಿಗೆ ಕಲಿಯೋಕ್ಕೆ ಟೈಮ್ ಸಿಗಲ್ಲ. ಸೊ ಬೆಟರ್ ಈವ್ನಿಂಗ್ ಆರ್ ನೈಟ್ ಅವ್ರಿಗೆ ಬ್ರಷ್ ಮಾಡೋಕ್ಕೆ ಕೊಡಿ. ಸೊ ನೋಡಿ ಅವಾಗೆ ಆರಾಧ್ಯ ಫುಲ್ ಜೋಶಲ್ಲಿ ಬಂದಿದ್ದಾಳೆ, ನಿದ್ದೆ ಮೊಬ್ಬೆಲ್ಲ ಹೋಗಿದೆ. ಸೊ ಈಗ ನಾನು ಅವಳಿಗೆ ಹಾಲು ಕೊಡ್ತೀನಿ. ನಾನಿನ್ನು ಹಾಲು ಕೊಟ್ಟು ನಾನು ಬಾತ್ರೂಮ್ಗೆ ಹೋಗಿ ಅವಳಿಗೆ ಸ್ನಾನಕ್ಕೆಲ್ಲ ರೆಡಿ ಮಾಡ್ತೀನಿ, ನೀರು ಬಿಟ್ಟು ಏನೇನು ಬೇಕು ಅದು. ಇನ್ನೊಂದು ಟಿಪ್ ಏನಂದರೆ, ನಾನು ರಾತ್ರಿಯೇ ಡ್ರೆಸ್ಸಸ್ ಎಲ್ಲ ನೆಕ್ಸ್ಟ್ ಡೇಗೆ ರೆಡಿ ಮಾಡಿರ್ತೀನಿ. ಸೊ ನಂಗೆ ನೆಕ್ಸ್ಟ್ ಡೇ ತುಂಬ ಈಸಿ ಆಗುತ್ತೆ. ಒಂದು ವೇಳೆ ನಿಮಗೆ ರಾತ್ರಿ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ಟೈಮಲ್ಲಿ ನೀವು ಹಾಲು ಕೊಟ್ಟು ಅವಳಿಗೆ ಡ್ರೆಸ್ ರೆಡಿ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ನಾನು ಆರಾಧ್ಯಗೆ ಏನು ಹ್ಯಾಬಿಟ್ ಕಲಿಸಿದ್ದೀನಿ ಅಂದರೆ, ಅವಳು ಹಾಲು ಕುಡ್ದಿದ್ದ ತಕ್ಷಣ ಇಲ್ಲ ಅವಳು ಊಟ ಮಾಡಿದ ತಕ್ಷಣ ಅವಳ ಪ್ಲೇಟು ಅವಳ ಗ್ಲಾಸ್ ಒಳಗಡೆ ಕಿಚನಲ್ಲಿ ಇಡೋಂಥ ಅಭ್ಯಾಸ ಕಲಿಸಿದ್ದೀನಿ. ಸೊ ಹಾಲು ಕುಡ್ದಾದ್ಮೇಲೆ ಆರಾಧ್ಯಗಿನ್ನ ಸ್ನಾನ ಮಾಡಿಸಿ ಅವಳ ರೆಡಿ ಮಾಡಿಸೋದು. ಸೊ ನಾನು ಮಾಯ್ಶ್ಚರೈಸರ್ ಎಲ್ಲ ಹಚ್ಚಿ ಡ್ರೆಸ್ ಎಲ್ಲ ಹಾಕಿ ಪೌಡರ್ ಹಚ್ಚಿ ಇನ್ನೂ ಬೊಟ್ಟಿಟ್ಟರೆ ಆರಾಧ್ಯ ರೆಡಿ. ಆರಾಧ್ಯಕ್ಕೆ ಬೊಟ್ಟಿಟ್ಕೊಳೋದು ತುಂಬ ಇಷ್ಟ. ಸೊ ನಾನು ಅದರಿಂದ $10 ರೂಪೀಸ್ಗೆ ಎಷ್ಟೊಂದು ಸ್ಟಿಕ್ಕರ್ಸ್ ಇರೋ ಪ್ಯಾಕೆಟ್ ಬರುತ್ತೆ ನೋಡಿ, ಚಿಕ್ಕ ಚಿಕ್ಕದು ರೇಡಿಯಮ್ ಸ್ಟಿಕ್ಕರ್ಸು. ಸೊ ಅದು ಇಡ್ತೀನಿ. ಅದಾದರೆ ಬೇಗನೂ ಬಿದ್ದೋಗಲ್ಲ, ಓಲ್ಡೇ ಇರುತ್ತಂತ ಆ ಸ್ಟಿಕ್ಕರ್ಸ್ ಇಡ್ತೀನಿ. ಸೊ ಅದಾದಮೇಲೆ ಆರಾಧ್ಯನ ರೆಡಿ ಮಾಡಾದಮೇಲೆ ನಾನು ಅವಳ ಫೇವ್ರೇಟ್ ಟಾಯ್ಸ್ ನಾನು ಅವಳಿಗೆ ಪಜಲ್ಸ್ ಕೊಡ್ತೀನಿ ಆಡೋಕ್ಕೆ. ಸೊ ಅವಳು ಆಡ್ತಾಯಿದ್ರೆ ನಾನು ಹೋಗಿ ಕಿಚನಲ್ಲಿ ಕೆಲಸ ಮಾಡ್ಕೊಳ್ಬೋದು. ಸೊ ಈ ಥರ ಆಟ ಸಾಮಾನು ಕೊಟ್ಟರೆ ಅವ್ರು ನಮ್ಮನ್ನ ಬಂದು ಡಿಸ್ಟರ್ಬ್ ಮಾಡಲ್ಲ, ಅವರು ಬೋರ್ ಫೀಲ್ ಆಗಲ್ಲ. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅವಾಗೇ ಮನೆ ಕ್ಲೀನ್ ಮಾಡಿರ್ತೀವಿ, ಟಾಯ್ಸ್ ಕೊಟ್ಟರೆ ಫುಲ್ ಹಾರ್ಡಾಗುತ್ತೆ ಅಂದ್ಕೊತಾರೆ. ಬಟ್ ಆ ಥರ ಮಾಡಬೇಡಿ. ಅವ್ರಿಗೆ ಟಾಯ್ಸ್ ಕೊಡಿ, ಒಂದು ಪ್ಲೇಸ್ ಡೆಸಿಗ್ನೇಷನ್ ಪ್ಲೇಸ್ ಅಂತ ಇಡಿ. ಮೀನ್ಸ್ ಓನ್ಲಿ ಮಾರ್ನಿಂಗ್, ನಾನು ಓಲ್ಡೇನು ಈ ಥರ ಮಾಡಲ್ಲ, ನಾನು ಜಸ್ಟ್ ಮಾರ್ನಿಂಗ್ ಮಾತ್ರ ನೀನು ಡೈನಿಂಗ್ ಟೇಬಲ್ ಮೇಲೇ ಆಟ ಆಡ್ಕೊಳ್ಬೇಕು, ಓನ್ಲಿ ಒನ್ ಟಾಯ್ ಹತ್ರ ಆಟ ಆಡು. ಸೊ ಮಧ್ಯಾಹ್ನ ನಿನಗೆ ಯಾವ ಟಾಯ್ಸ್ ಬೇಕೋ ಅದು ನೀನು ಯೂಸ್ ಮಾಡು ಅಂತ ಹೇಳ್ತೀನಿ. ಸೊ ಇದು ನನ್ನ ಮಾರ್ನಿಂಗ್ ರೊಟೀನ್. ಅವಳಿಗೆ ಈ ಥರ ಮಾಡ್ತೀನಿ. ಸೊ ಅವಳು ನನಗೆ ಡಿಸ್ಟರ್ಬ್ ಮಾಡಲ್ಲ, ಅವಳ ಟಾಯ್ಸ್ ಹತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಸೊ ಈಗ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡ್ತಾಯಿದ್ದೀನಿ. ಸೈಡಲ್ಲಿ ಕುಕ್ಕರ್ಗೆ ನಾನು ಬೇಳೆ ಸಾರಿಗೆ ಇಟ್ಟಿದ್ದೀನಿ. ಸೊ ಉಪ್ಮಾ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಸ್ ತೆಗಿಯೋದಿದ್ರೆ ಆನಿಯನ್ನು, ಗ್ರೀನ್ ಚಿಲ್ಲೀಸ್ ಎಲ್ಲ ಅಟ್ ಎ ಟೈಮ್ ಕಟ್ ಮಾಡಿಟ್ಟಿರ್ತೀನಿ. ಬಟ್ ಇಲ್ಲ, ನಾನು ನಾರ್ಮಲ್ ಕುಕ್ಕಿಂಗ್ ಅಂದರೆ ಹೆಂಗಂದರೆ, ಆಯಿಲ್ ಬಿಸಿ ಆಗೋ ಟೈಮಲ್ಲಿ ಆನಿಯನ್ ಕಟ್ ಮಾಡ್ಕೊತೀನಿ, ಆನಿಯನ್ ಗ್ರೀನ್ ಚಿಲ್ಲಿ ಫ್ರೈ ಆಗೋ ಟೈಮಲ್ಲಿ ಟೊಮೊಟೊ ಕಟ್ ಮಾಡ್ತೀನಿ. ಸೊ ಇದು ನನ್ನ ಕುಕ್ಕಿಂಗ್ ಸ್ಟೈಲ್. ಟೈಮ್ನ ಯೂಸ್ ಮಾಡೋಕ್ಕೆ ನಾನು ಈ ಥರ ಮಾಡ್ತೀನಿ. ಬಟ್ ವೀಡಿಯೋ ಶೂಟ್ ಮಾಡೋದಿದೆ, ಕುಕ್ಕಿಂಗ್ ವೀಡಿಯೋಸ್ ಅಂದರೆ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಟಿಪ್ ಏನು ಹೇಳ್ಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನಾನು ಈಗ ಫಾರ್ ಎಕ್ಸಾಂಪಲ್ ಈಗ ಟೊಮೊಟೊ ಹಾಕಿದ್ದೀನಿ, ಈ ಟೊಮೊಟೊ ಫ್ರೈ ಆಗಬೇಕು. ಆ ಟೈಮ್ ಒಳಗಡೆ ನಾನು ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಬಿಡ್ತೀನಿ. ಲೈಕ್ ಯಾವ ಥರದಂದರೆ, ಬಾಕ್ಸ್ಗೆ ಏನಾದ್ರು ರೆಡಿ ಮಾಡಬೇಕಂದ್ರೆ ಸ್ನ್ಯಾಕ್ಸ್ ಬಾಕ್ಸು, ವಾಟ್ರ್ ಬಾಟ್ಲು, ಆರಾಧ್ಯ ಬ್ಯಾಗು, ಈ ಥರ ಎಲ್ಲ ನಾನು ಚಿಕ್ಕ ಚಿಕ್ಕ ಕೆಲಸ ಆ ಬಾಯ್ಲಿಂಗ್ ಟೈಮಲ್ಲಾಗಲಿ ಇಲ್ಲ ಫ್ರೈ ಆಗೋ ಟೈಮಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದರಿಂದ ನಿಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ. ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ನಾನು ಉಪ್ಮಾಗೆ ಇಟ್ಟಿದ್ದೀನಿ, ಉಪ್ಮಾಗೆ ನೀರು ಬಾಯ್ಲ್ ಆಗ್ತಾಯಿದೆ. ಸೊ ಆ ಟೈಮಲ್ಲಿ ಏನೇನು ಸಿಂಕಲ್ ಪಾತ್ರೆ ಇರುತ್ತೆ ಅದು ಅವಾಗೇ ತೊಳ್ಕೊಂಬಿಡ್ತೀನಿ. ಸೊ ಅದರಿಂದ ನಿಮ್ಮ ಕೌಂಟರ್ ಟಾಪ್ ಕ್ಲೀನಾಗಿರುತ್ತೆ, ನಿಮ್ಮ ಶಿಂಕು ಕ್ಲೀನಾಗಿರುತ್ತೆ. ನಿಮಗೆ ಕಿಚನು ಕ್ಲೀನಾಗಿದ್ದರೆ ನಿಮ್ಮ ಮನಸ್ಸು ಕೂಡ ತುಂಬ ಪ್ರಶಾಂತವಾಗಿರುತ್ತೆ. ಸೊ ನಿಮಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ತುಂಬ ಮೂಡ್ ಬರುತ್ತೆ. ಸೊ ಅದರಿಂದ ಆವಾಗಿನ ಕೆಲಸ ಆವಾಗಿನ ಮಾಡ್ಕೊಂಡ್ಬಿಡಿ. ಮೀನ್ಸ್ ಆವಾಗಿನ ಪಾತ್ರ ಆವಾಗಿನ ತೊಳ್ಕೊಂಡ್ಬಿಡಿ. ಇಲ್ಲ ಕೌಂಟರ್ ಟಾಪ್ ಮೇಲೆ ಏನಾದರೂ ಇದ್ದರೆ ಆವಾಗಿಂದ ಅವಾಗೆ ಎತ್ತಿಟ್ಕೊಂಬಿಡಿ. ಆ್ಯಂಡ್ ನಾನು ಇನ್ನೊಂದು ಟಿಪ್ ಕೂಡ ಏನು ಹೇಳ್ಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನೀವು ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮಾಡಿ ಸ್ಪೂನ್ಸ್ನ ಕೆಳಗಡೆ ಇಡಬೇಡಿ, ಇಲ್ಲ ಸ್ಟವ್ ಮೇಲೆ ಇಡಬೇಡಿ,
ಒಂದು ಪ್ಲೇಟ್ ಇಟ್ಕೊಳ್ಳಿ. ಸೊ ಆ ಎಲ್ಲ ಸ್ಪೂನ್ನ ಆ ಪ್ಲೇಟಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೌಂಟರ್ ಟಾಪ್ ನೀಟಾಗಿರುತ್ತೆ, ಸ್ಟವ್ ಆಗಲಿ ಕೌಂಟರ್ ಟಾಪ್ ಆಗಲಿ. ಲಾಸ್ಟಿಗೆ ನೀವು ಅದೊಂದು ಪ್ಲೇಟ್ ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಉಪ್ಮಾ ರೆಡಿಯಾಗಿದೆ. ಸೊ ಈಗ ನಾನು ಆರಾಧ್ಯಗೆ ಉಪ್ಮಾ ಇಟ್ಕೊತಾ ಇದ್ದೀನಿ. ಸೊ ಇನ್ನು ಅವಳಿಗೆ ಉಪ್ಮಾ ತಿನ್ನಿಸ್ಬಿಡ್ಬೋದು ಅಂತ. ಸೊ ಈಗ ನಾನು ಆರಾಧ್ಯಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಡೈಲಿ ನಾನು ಈ ಟೈಮಲ್ಲಿ ತಿಂಡಿ ತಿನ್ನಿಸೋ ಟೈಮಲ್ಲಿ ಅವಳಿಗೆ ಗುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ತಿನ್ನಿಸ್ತು ಲೈಕ್ ಎಲ್ಲರ ಹತ್ರ ಚೆನ್ನಾಗಿ ಮಿಂಗಲ್ ಆಗಬೇಕು, ಚೆನ್ನಾಗಿ ತಿನ್ನಬೇಕು, ತಿಂದರೆ ಚೆನ್ನಾಗಿ ಹೆಲ್ತಿಯಾಗಿರ್ತೀಯ, ಎಲ್ಲರಿಗಿಂತ ಸ್ಟ್ರಾಂಗ್ ಆಗಿರ್ತೀಯ, ಈ ಥರ ಹೇಳ್ತೀನಿ. ಮತ್ತು ಸ್ಕೂಲಲ್ಲಿ ಎಲ್ಲರ ಹತ್ರ ಚೆನ್ನಾಗಿ ಮಿಂಗಲ್ ಆಗು, ಚೆನ್ನಾಗಿ ಮಾತಾಡು, ಶೈ ಫೀಲ್ ಆಗಬೇಡ ಎಲ್ಲೂ ಈ ಥರ ಎಲ್ಲ ನಾನು ಹೇಳ್ತಾ ಇರ್ತೀನಿ. ಬಟ್ ಇವತ್ತು ನಿಮ್ಗೆ ಆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾನು ವೀಡಿಯೋ ತೆಗಿತಾ ಇದ್ದೀನಿ ಅಂತ ಇಬ್ಬರು ಏನೂ ಅಷ್ಟು ಮಾತಾಡ್ತಾ ಇಲ್ಲ. ಆ್ಯಂಡ್ ಡೈಲಿ ಅವಳಿಗೆ ತಿಂಡಿ ತಿನ್ನಿಸಾದ್ಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡೋ ಟೈಮಲ್ಲಿ ಆರಾಧ್ಯನ ಕರ್ಕೊಂಡು ಪೂಜೆ ಮಾಡ್ತೀನಿ. ಬಟ್ ನನಗಿವತ್ತು ಸ್ನಾನವೂ ಆಗಿಲ್ಲ, ಪೂಜೆನೂ ಆಗಿಲ್ಲ. ನಾನಿವತ್ತು ವೀಡಿಯೋ ತೆಗಿರೋದ್ರಿಂದ ನನಗೆ ಒಂದು 15 ಮಿನಿಟ್ಸ್ ವೇಸ್ಟ್ ಆಯಿತು. ಅಂದರೆ ಕ್ಯಾಮ್ರಾ ಪೊಸಿಷನ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಆ 15 ಮಿನಿಟ್ಸ್ ವೇಸ್ಟ್ ಆಗಿರೋದ್ರಿಂದ ನನಗಿವತ್ತು ಸ್ನಾನ ಮಾಡೋಕ್ಕಾಗಲಿ ಪೂಜೆ ಮಾಡೋಕ್ಕಾಗಲಿ ಆ ಟೈಮ್ ಸಿಕ್ಕಿಲ್ಲ. ಸೊ ಅದರಿಂದ ಇನ್ನು ಆರಾಧ್ಯಗೆ ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲಿ ನನಗೆ ವೀಕ್ಲಿ ಒನ್ಸ್ ಈ ಥರ ಆಗ್ತಾ ಇರುತ್ತೆ. ಸ್ಕೂಲಿಗೆ ಲೇಟ್ ಆಗಿರೋದ್ರಿಂದ ನಾನು ವೀಕ್ಲಿ ಒನ್ಸ್ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು. ಸೊ ಇನ್ನು ಆಲ್ಮೋಸ್ಟ್ ಇಷ್ಟೇ ನನ್ನ ಮಾರ್ನಿಂಗ್ ರೋಟೀನು. ಇನ್ನು ಅವಳನ್ನ ಹೋಗಿ ಸ್ಕೂಲಿಗೆ ಡ್ರಾಪ್ ಮಾಡಿ ಬರೋದು. 9 o'clock ಅವಳ ಸ್ಕೂಲು. ಮಾರ್ನಿಂಗ್ ಬೈಕ್ ಇರುತ್ತೆ. ಸೊ ನಾನು ಬೈಕಲ್ಲಿ ಹೋಗಿ ಅವಳ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಬರ್ತೀನಿ. ಯಾವಾಗಾದರೂ ನನಗೆ ತುಂಬ ಟಯರ್ಡ್ನೆಸ್ ಅನಿಸಿದರೆ ಯಾವಾಗಾದರೂ ನಮ್ಮ ಹಸ್ಬೆಂಡ್ ಕೂಡ ಡ್ರಾಪ್ ಮಾಡ್ತಾರೆ. ಸೊ ಇದು ನನ್ನ ಮಾರ್ನಿಂಗ್ ರೋಟೀನು. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ತುಂಬ ಮೋಟಿವೇಟ್ ಇರುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.